ಮನೆಗೆ ಅಪರಿಚಿತರು ಬಂದ್ರೆ ಹುಷಾರಾಗಿರಿ. ಮನೆ ಬಾಡಿಗೆ ನೆಪದಲ್ಲಿ ಬಂದು ಮನೆಗೆ ಕನ್ನ ಹಾಕ್ಬಿಡ್ಬೋದು ಹುಷಾರ್. ನಂಜನಗೂಡಿನ ದೇವಿರಮ್ಮ ದೇವಸ್ಥಾನದ ಬಳಿ ನಡೆದಂತಹ ಘಟನೆ ಇದು. ಒಂಟಿಯಾಗಿದ್ದ ಮನೆ ಒಡತಿಯ ಮೇಲೆ ಹಲ್ಲೆ ಆಗುತ್ತೆ, ದರೋಡೆ ಮಾಡ್ತಾರೆ. 65 ವರ್ಷದ ದ್ರಾಕ್ಷಾಯಣಿಗೆ ಆಕೆ ಮೇಲೆ ಹಲ್ಲೆ ಮಾಡಿ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ದರೋಡೆಕೋರು ಯಾರೂ ಇಲ್ಲದಾಗ ಬಾಡಿಗೆ ಕೇಳುವ ನೆಪದಲ್ಲಿ ಬಂದಿದ್ದಂತಹ ದುಷ್ಕರ್ಮಿಗಳು ಮನೆ ತೋರಿಸ್ತಾ ಇದ್ದ ವೃದ್ಧೆಯನ್ನ ರಾಡ್ನಿಂದ ಥಳಿಸಿ ಹಲ್ಲೆ ಮಾಡಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ವೃದ್ಧೆ ಮೃತಪಟ್ಟಿದ್ದಾರೆ ಅಂತ ತಿಳಿದ ಕಳ್ಳರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದ್ರಾಕ್ಷಾಯಣಿಗೆ ಚಿಕಿತ್ಸೆ ಕೊಡಿಸಲಾಗುತ್ತೆ. ಈ ಮನೆ ಖಾಲಿಯಾಗಿತ್ತು 3 ತಿಂಗಳಿಂದ. ಯಾರೋ ಸುಮಾರು 2 ಗಂಟೆ ಟೈಮಲ್ಲಿ ಬಾಡಿಗೆ ಇದೆಯಲ್ಲ ಅಂದ್ಬಿಟ್ಟು ಮೇಲ್ಗಡೆ ಕೆಳಗಡೆನೆ ಕೇಳ್ದೇನೆ ಡೈರೆಕ್ಟ್ ಮೇಲ್ಗಡೆ ಬಂದು ಅವ್ರ ಮಗನಿಗೆ ದ್ರಾಕ್ಷಾಯಮ್ಮ ಅವ್ರ ನಂಬರಲ್ಲೇ ಫೋನ್ ಮಾಡಿಸಿದ್ದಾರೆ. ಹಿಂಗೆ ಮನೆ ಖಾಲಿ ಇದೆ ಅಂತಲ್ಲ ನೋಡಬೇಕು ಅಂತ. ಅವರು ಗಿರೀಶ್ ಅವ್ರು ಬಂದು ನಾವು ಬರೋದು 6 ಗಂಟೆ ಆಗುತ್ತೆ, 6 ಗಂಟೆಗೆ ಬರ್ತೀನಿ, 6 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ, ಮಾತಾಡ್ತೀನಿ ಅಂತ. ಆದರೆ ದ್ರಾಕ್ಷಾಯಮ್ಮ ಅವ್ರಿಗೆ ಮನೆ ತೋರಿಸಿ ಬನ್ನಿ ಅಂತ ಮೇಲ್ಗಡೆ ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೆ ಹೊಡೆದು ಚೆನ್ನಾಗಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಯೂಸ್ ಮಾಡಿ ಇಲ್ಲಿ ಕೆನ್ನೆ ಹತ್ರ ಹೊಡೆದು ಇಲ್ಲಿ ಒಂದು 2 ಇಂಚಷ್ಟು ಒಳಗಡೆ ನಾಟಕ ಹೋಗಿದೆ. ಎಲ್ಲ ತಲೆಗೆಲ್ಲ ಹೊಡೆದು ಎಲ್ಲ ಎದೆಗೆ ಹೊಟ್ಟೆ ಭಾಗಕ್ಕೆಲ್ಲ ಚೆನ್ನಾಗಿ ಒದ್ದು ಗಾಯ ಮಾಡಿ ಅವ್ರು ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಲಾಕ್ ಮಾಡ್ಕೊಂಡು ನಿಧಾನಕ್ಕೆ ಇಳಿದು ಹೋಗಿದ್ದಾರೆ ಸರ್. ಡೋರ್ ಬೀಗ ಲಾಕ್ ಮಾಡ್ಕೊಂಡು ಬೀಗನೂ ಸಹ ಅವರೇ ತಗೊಂಡು ಹೊರಟೋಗಿದ್ದಾರೆ ಸರ್. ಇದು ಯಾರು ಎಷ್ಟೊತ್ತಲ್ಲ ಆಗಿದೆ ಅಂತ ಒಂದು ಅಂದಾಜು 1-2 ಫೋನ್ ಮಾಡೋದ್ರಿಂದ ಒಂದು ಅಂದಾಜು 2 ಕಾಲಲ್ಲಿ ಆಗಿರುವಂತ ನಮ್ಮ ಅನಿಸಿಕೆ. ಮೇಲ್ಗಡೆ ಮನೆ ಬಂದು ಇಲ್ಲಿ ನಾವು ಕಿಟಕಿ ಹತ್ರ ನೋಡಿದಾಗ ಅವರು ಹಾಲಲ್ಲಿ ಬಿದ್ಕೊಂಡು ಒದ್ದಾಡ್ತಾ ಇದ್ರು. ರಕ್ತ ತುಂಬಾ ಚೆಲ್ಲಿತ್ತು, ಹಲ್ಲೆಲ್ಲ ಉದುರೋಗಿತ್ತು, ಚೆನ್ನಾಗಿ ಗಾಯ ಮಾಡಿದ್ರು. ನಾವು ಬೀಗ ತಗೊಂಡು ಒಂದು ಅಕ್ಕಪಕ್ಕ 8 ಜನ ಸೇರ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.